ಇರ್ಲಿ ಅಂತ. ಆ ಮುದುಕ ಮನ್ಯಾಗ ಯಾರ ಕೆಲಸ ಹೇಳಿದ್ರಂದ್ರ ನಾ ರಗಡ್ ಮಾಡೀನಿ, ಏನು ಮಾಡಂಗಿಲ್ಲ. ಏನರ ಗಂಟು ಬಿದ್ದೇವ ಮರಾಯ, ಒಂದಟ್ಟು ಏನಾರ ಮಾಡ ಅನ್ಕೂಳ ಸನ್ಯಾಸ ಹಾಕಿ ನೋಡ. ನಾವು 5 ಜನ ಮಕ್ಕಳು, 5 ಜನ ಸ್ವಸ್ಥರು, ಇನ್ನ ಮುದಿಕಿತ್ತು ಜಳಕಕ್ಕೆ ಕೂತ್ನಂದ್ರೆ ಮುದುಕಿ ಬಂದು ಬೆನ್ನ ತಿಕ್ಕಬೇಕು. ಮೊಮ್ಮಕ್ಕಳು ಅಂತಿದ್ರು ಎಲ್ಲಿ ದೊಡ್ಡ ಕೆಲಸ ಮಾಡಿ ಅಂತ ನಿನ್ ಬೆನ್ನು ಹೊಲಸಕ್ಕದ, ಸುಮ್ ಕುಂದ್ರಲೆ, ನಿಮ್ಗೆ ಗೊತ್ತಾಗೋದಿಲ್ಲ. ನಾವು ಆ ನಮನಿ ಮನುಷ್ಯ ಸನ್ಯಾಸ ಹಾಕಿನ. ನಾವು ಈ ಪುರಾಣ ಹಚ್ಚಿದ್ರು, ಓಣ್ಯಾಗ ಪ್ರಸಾದ ಇತ್ತು, ಮನೇಶ್ ಮಂದಿನೇ ಪುರಾಣಕ್ಕೆ ಹೋದ್ರು. ಮುದುಕಿ ಮುದುಕ ಇಬ್ರು ಮನ್ಯಾಗ ಉಳಿದ್ರು. ಗ್ವಾದ್ಲ್ಯಾಗ ಎಮ್ಮಿತ್ತು, ಎಮ್ಮಿ. ಅವತ್ತು ಪುರಾಣಿಕರು ಒಂದೆರಡು ಕತೆ ಹೆಚ್ಚಿಗೆ ತಗೊಂಡ್ರು. ನಿಮ್ಮಲ್ಲಿ ನಡೆಯಂಗಿಲ್ಲ, ಹಳ್ಳ್ಯಾಗೆಲ್ಲ ಮುತ್ಯಾರ ಇನ್ನ ಹುಗ್ಗಿ ಕುದ್ದಿಲ್ರಿ, ಇನ್ನೊಂದು ಅರ್ಧ ತಾಸು ರೀ. ಅರ್ಧ ತಾಸು ಅಂದ್ರೆ 1 ತಾಸು ಆಗಿರ್ತೈತಿ. ಆರ್ತಿಗೆ ಹುಗ್ಗಿ ಕುದ್ದದ್ರಿ ಮುದ್ದೆ, ಕತಿ ಹೆಂಗ ಅರ್ಧಕ್ಕೆ ಬಿಡಕ್ಕಾಕದಲ್ಲ, ಆ ಗವಾಯಿ ಹಾಡು ತಗೊಂಡಿರ್ತಾನ ಒಂದು. ಹಿಂಗಾಗಿ ಜಲ್ದಿ ಅಂದ್ರೆ 11 ಹಿಂಗ ನಡೀತು. ಆ ಎಮ್ಮಿ ಒದ್ದಾಡಕತ್ತು, ಯಾಕಂದ್ರೆ ಅದ್ರ ಕ್ಯಾಚಲು ಬಿಗಿತ್ರಿ. ನೋಡಿರಿ ನಾವ ಯಾರ ಎಮ್ಮಿ ಕಚ್ಚಲ? ಹಾಲು ಎಲ್ಲಿ ಬರ್ತಾವ ಅಂತ ಹೇಳಿದ್ರೆ ನಮ್ಮ ಹುಡ್ರು ಪಾಕೆಟ್ನಾಗ ಬರ್ತಾವ ಅಂತ ಹೇಳ್ತಾವ. ಅವು ಹಾಲೇ ಅಲ್ಲ, ಅವು ಎಮ್ಮಿ ಕೆಚ್ಚಲು ಬಿಗಿತ್ತು, ಚುಟು ಅನ್ನಕತ್ತು, ಅದ್ದಾಡಕತ್ತು, ಕರ ಜಗ್ಗಾಡಕತ್ತು. ಮುದುಕ ಅಂದಳು, ವಯಸ್ಸಾದ್ಮೇಲೆ ಅವೆಲ್ಲ ಹೋಗ್ಬಿಡ್ತಾವ, ರೀಗಿ ಎಲ್ಲ ಹೋಗ್ತಾವ. ಮುದುಕ ಅಂದಳು. ನೋಡ್ರಿ, ಈ ಸಣ್ಣವ್ರು ಯಾರು ನಗೋಲ್ರು, ನಮ್ಮ ಅವುಗಳ ನಗಾಕತ್ಯಾರ. ಯಾಕಂದ್ರೆ ಗೊತ್ತದ ಅವ್ರಿಗೆ. ಅಜ್ಜ ಅಂದಳಕಿ, ಏನ ಮುದುಕಿ ಅಂದವ. ಮತ್ತ ಎಲ್ಲರೂ ಪುರಾಣಕ್ಕೆ ಹೋಗ್ಯಾರ. ಪಾಪ ಎಮ್ಮಿ ಕರ ಜಗ್ಗಾಡಕತ್ತದ. ನಾನು ಕುಡಿಕೆ ಬೀಸ್ತೀನಿ, ಲಡ್ ಹಿಡ್ಕೊಂಡೆ ಅಂದ್ರೆ ಹಿಂಡ್ತೀನಿ ಅಂದ್ಲಕ್ಕಿ. ನೀ ಕೆಲಸ ಹೇಳಿದ್ರೆ ನಾ ಸನ್ಯಾಸ ಹಾಕಿ ನೋಡಂದವ. ಹೋಗೋ ಮರ, ಏನ್ ಕಿರಿಕಿರಿ ನಿಂದು ಅಂದಳು. ಗಗ್ರಿಗಟ್ಟಿ ಕೂತಿದ್ದ, ಬಾ ಮಾಡ್ಬೇಡ ಅಂತ ಕೈ ಹಿಡಿದಳು. ನಾ ಸನ್ಯಾಸ ಹಾಕಿ ನೋಡಂದ. ನುಗಿಸ್ಬಿಟ್ಲು. ತಲಬಾಕ್ಲು ಹೊರಗೆ ಹೋಗಿ ಬಿದ್ದ. ಯಾವಾಗ ನನ್ನ ನುಗ್ಸಿ ಅಂದ್ರೆ ಮುದುಕಿ, ಇನ್ನು ನೋಡ ನಾ ಸನ್ಯಾಸ ಹಾಕಿನಿ ಅಂದವ. ಅಂದು ಹೊರಗೆ ಬಂದ. ಕೀರ್ತಿನಗರ ರೋಡ್ ಹಿಡ್ಕೊಂಡು ಬರಾಕತ್ತಿದ್ದ. ಮೊಮ್ಮಗ ಜಲ್ದಿನೇ ಪುರಾಣ ಮುಗಿಸ್ಕೊಂಡು ಎಲ್ಲರಿಗಿಂತ ಮೊದಲ ಪಾಳೆ ಹಚ್ಚಿದ್ದವ. ಪ್ರಸಾದ ಮಾಡ್ಕೊಂಡು ಒಂದೀಟ್ ಪತ್ತು ಪ್ಲೇಟ್ನಾಗ ಕಟ್ಕೊಂಡು ಬರಾಕತ್ತಿದ್ದವ. ಲೇ ತಮ ಅಂದವ, ಏನ್ ಮುತ್ಯ? ನಾ ಸನ್ಯಾಸಕ್ಕಿ ನೋಡಂದವ. ಉದ್ದಕ್ಕೆ ನಮಸ್ಕಾರ ಮಾಡಿದವ. ಪುಣ್ಯ ಬರ್ಲ್ರಿ ಮುತ್ಯ, ಒಳ್ಳೆ ನಮ್ಮ ಮನೆಗೆ ಬರ್ಬೇಡ್ರಿ ಅಂದವ. ಅಡ್ತಿಗೆ ಹಿರಿ ಮಗ ಬರಾಕತ್ತಿದ್ದ. ಯಾರು ಬಿಟ್ರು ನನ್ನ ಮಗ ಬಿಡಂಗಿಲ್ಲ ಅಂದವ. ಅವ ಮಗ ಹೇಳ್ದ, ನೋಡ ನಿಮ್ಮವ್ ನುಗ್ಸಾಳ, ಹೊಂಟಿನಿ, ನಾ ಇನ್ ಮೇಲೆ ಮನೆಗೆ ಬರಂಗಿಲ್ಲ. ಬರಬೇಡಪ್ಪ, ಪುಣ್ಯ ಬರ್ಲಿ ನಿನಗೆ, ಆ ಕಡೆ ಹೋಗು. ಯಾರು ಹಚ್ಕೊಳ್ಳಿಲ್ಲ. ಕೊನೆಗೆ ಬಂದ ಸಾಯಿ ಮಂದಿರಕ್ಕೆ ಎಲ್ಲರೂ ಪ್ರಸಾದ ಮಾಡಿ ಹೋಗಿದ್ರು. ಪ್ರಸಾದ ಬಟ್ಟಲ್ದಾಗಿನ ಸ್ವಲ್ಪ ಉಳಿದಿತ್ತು. ಅಲ್ಲಲ್ಲಿ ಈ ಪ್ಲೇಟ್ ಒಗೆದು ಹೋಗಿದ್ರು ಕೆಲವು ಮಂದಿ. ಮತ್ತು ಇದ್ರ ಮೇಲೆ ಒಂದಿಟ್ಟು ಕಸ ಬಿದ್ದಿತ್ತು. ನಮ್ಮ ಸರ್ ಅಂದ್ರು, ಯಾಕಪ್ಪ ಎಂದೂ ಬರ್ಲಾರ್ದವ ಈ ಕಡೆ ಬಂದಿಯಲ್ಲ ಅಂದ್ರು. ಬರ್ಬೇಕಲ್ರಿ, ನಾವು ಪುರಾಣ ಪುಣಿಕತಿ ಕೇಳ್ಬೇಕಾಕದ. ಹೌದು, ಮುಗಿದ ಮೇಲೆ ಕೇಳೋರು ಭಾಳ ಮಂದಿ ಅದಾರ ಅಂದ್ರು. ಇರ್ಲ್ರಿ, ದಾಸೋ ಎಲ್ಲದ ಅಂದವ. ದಾಸೋ ಐತಿ, ಏನ್ ಚಿಂತಿಲ್ಲ. ಒಂದು 4-5 ಪ್ಲೇಟ್ ಬಿದ್ದಾವು, ತೆಗೆದು ಡಸ್ಟ್ಬಿನ್ನಿಗೆ ಹಾಕು, ಒಂದಟ್ಟು ಕಸ ಬಳಿ ಅಂದವ. ಎಮ್ಮಿ ಕರಿನ ಲಡ್ ಹಿಡಿಲಾರ್ದಕ್ಕೆ ಇಲ್ಲಿ ಬಂದೀನಿ, ಇಟ್ಟು ಹೊಸು ಪ್ಲೇಟ್ ತೆಗಿಬೇಕು, ಕಸ ಬಳಿಬೇಕು ಅಂದ್ರು ಪ್ರಸಾದ ಕೊಡ್ರ ನೀವು ಅಂದವ. ಇವ್ರು ಕಂಚಾಣಿ ಸರ್ ಸುಮ್ ಕೊಡ್ಬೇಕಿಲ್ಲ, ಪುಗ್ಸೆಟ್ಟೆ ಪ್ರಸಾದ ಸಿಗಾಕಿದ್ದೇನೆ, ಜೇಲ್ ಮಾಡಿ ಅನ್ನಂದ್ರು. ಹವ ಅಂದ, ಜೇಲ್ನಾಗ ಪುಗ್ಸೆಟ್ಟೆ ಸಿಗ್ತದನ್ರಿ ಪ್ರಸಾದ ಅಂದ್ರು. ಇವ್ರಿಗೇನು ಗೊತ್ತ ಅದ್ರದ್ದು? ಸಾಲಿದ್ ಕೇಳಿದ್ರೆ ಹೇಳ್ಯಾರು, ಸ್ಯಾಲ್ರದ್ ಕೇಳಿದ್ರೆ ಹೇಳ್ಯಾರು. ಸಿಗ್ತದಂತ ಹೇಳ್ತಾರಪ್ಪ ಅಂದ್ರು. ಸಾಯಕ್ ಬಿಡ್ತಾರನ, ಊಟ ಕೊಡ್ತಾರಲ್ಲ ಅಂದ್ರು. ಜೈಲ್ಗೆ ಹೊಕ್ಕಿನ್ರಿ ಅಂದವ. ದುಡಿಲಾರ್ದ ಊಟ ಬೇಕಲ್ಲ, ಏನ್ ಮಾಡ್ಬೇಕ್ರಿ ಅಂದ. ಏನಾರ ಮಾಡಿ ಹೋಗಂದ. ಹತ್ತತ್ತು ಹೋಗಟಿಗೆ ಒಂದು ಗೌರ್ಮೆಂಟ್ ಸಾಲಿ ಮುಂದೆ ಸೈಕಲ್ ಹಚ್ಚಿದ್ರಿ ಯಾರೋ, ಗೌರ್ಮೆಂಟ್ ಸಾಲಿ ಮುಂದೆ.
ಆ ಸೈಕಲ್ ತಗೊಂಡು ಓಡಾಕತ್ತ, ಯಾರು ಬೆನ್ನ ಹತ್ತಲಿಲ್ಲ. ಯಾಕಂದ್ರೆ ಅದ್ರ ಹೋದ್ರೆ ಸಾಕಾಗಿತ್ತವ್ರು. ಹತ್ತತ್ತು ಹೋಗ್ಬಿಟ್ಟಿಗೆ ಒಬ್ಬ ಕಾರ್ ಗ್ಯಾರೇಜ್ನವ ಕಾರ್ ರಿಪೇರಿ ಮಾಡಿ ದಿಬ್ಬಿಗೆ ನಿಂದ್ರಿಸಿದ್ದ, ಇಳಕ್ಲಿಗೆ ನಿಂದ್ರಿಸಿದ್ದ. ಇವ ವಯಸ್ಸಿನಾಗ ಕಾರ್ ಹೊಡೆದಿದ್ದಿವ, ಕಾರ ಕಳುವು ಮಾಡ್ಬೇಕಂದ. ಹೋಗಿ ಏರಿ ಕಾರ್ನ್ಯಾಗ ಕೂತ, ಚಾವಿನೂ ಅಲ್ಲೇ ಇತ್ತು. ಅಬ್ಬಾ ಅಂದವ, ಚಾವಿ ಚಾಲು ಮಾಡಿದ, ಕಾರ್ ಚಾಲು ಆತ್. ಹೊಂಟ ಹೈವೇದಾಗ ಕಾರ, ಹಿಂದ ಕಾರಿನ ಗ್ಯಾರೇಜ್ ಮಾಲಕ್ ಎಜ್ಡಿ ತಗೊಂಡು ಬೆನ್ನ ಹತ್ತಿದ. ಬೆನ್ನ ಹತ್ಯಾನ, ಹಿಡಿತಾನ, ಹೊಡಿತಾನ, ಜೈಲಿಗೆ ಕಳಿಸ್ತಾನ. ಅವ ತಂದು ಗಾಡಿ ಅಡ್ಡ ಹಚ್ಚಿದ, ಇವತ್ತು ತರಿಬಿದ. ಆ ಗ್ಯಾರೇಜ್ ಮಾಲಕ್ ಬಂದು ಕಿಸ್ತ್ಯಾಗ ಕೈ ಹಾಕಿ $1,000 ತೆಗೆದ ಅವನ ಕೈಯಾಗ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ದ. ಎಲ್ಲಿದ್ದು ಮರಾಯ, ನೀ ಭಾರಿ ಪ್ರಸಿದ್ಧ ಡ್ರೈವರ್ ಅಂತ ಕೇಳಿದ್ದೆ, ರಿಪೇರಿ ಮಾಡಿ 3 ತಿಂಗಳಾತ್ ನಿಂದ್ರಿಸಿದ್ದೆ, ಎಲ್ಲೆಲ್ಲಿ ಚಾಲು ಆಗಿದ್ದಿಲ್ಲ, ನಿನ್ನ ಕೈಗುಣರ ಎಷ್ಟು ಚಲೋ ಅದ ಅಂದವ. ಇವತ್ತು ಮಾಲಕರಿಗೆ ಒಪ್ಪಿಸಿ ಬಿಟ್ರ $1,00,000 ಬಿಲ್ ಬರ್ತದ. ನಾ ಅದಕ್ಕೆ ಅಲ್ಲ ಅಂದವ. ಮತ್ತೆದಕ್ಕೆ ಅಂದ. ನಾವು ಜೈಲಿಗೆ ಹೋಗ್ಬೇಕಾಗ್ಯದ. ಹೋಗ ಮರ, ಜೈಲಿಗೆ ಹೋಗ್ಬೇಕಾದ್ರ ಪೊಲೀಸರಿಗೆ ಹೊಡಿಬೇಕಂದವ. ಇದೇನ್ ಮಾಡ್ಬೇಕಂತ ಹೋದ, ಗಾಂಧಿ ಚೌಕಿಗೆ ಹೋದ. ಗಾಂಧಿ ಚೌಕ್ನಾಗ ಪೊಲೀಸ್ ಮ್ಯಾಲ ನಿಂತು ಹಿಂಗ ಕೈ ಮಾಡ್ತಿದ್ದ. ಈಗ ಲೈಟ್ ಬಂದಾವು, ಅವಾಗ ಕೈ ಮಾಡ್ತಿದ್ರು ಬಿಳಿ ಬಟ್ಟೆ ಹಾಕೊಂಡು. ಇವ ಹೋಗಿ ಸೀದಾ ಚೌಕಿ ಮ್ಯಾಲ ಏರಿ ಪೊಲೀಸ್ಗೊಂದು ಕಪಾಳಿಗೆ ಹೊಡೆದ. ಟೊಪಿಗೆ ಕೆಳಗೆ ಬಿತ್ತು. ಹೊಡೆದು ಜಿಗದವ ಕೆಳಗ. ಪೊಲೀಸ್ನು ಜಿಗದು ಟೊಪಿಗೆ ತಗೊಂಡು ಹಾಕೊಂಡು ಅವ ಓಸು ಕಿಸ್ತ್ಯಾಗ ಕೈ ಹಾಕಿ ತೆಗೆದು $500-600 ಅದು ಅವನ ಕೈಯಾಗ ಕೊಟ್ಟು, ಎಷ್ಟರ ಒಳ್ಳೆ ಮನುಷ್ಯ ಅವ ಮರ, ಇಷ್ಟು ಮಂದಿ ಅಡ್ಡಾಡ್ತಾರ, ನನ್ನ ಟೊಪಿಗೆ ಮೇಲೆ ಕೂತು ಚೋಳ ಒಬ್ರು ನೋಡಿದ್ದಿಲ್ಲಲ್ಲ ಅಂದವ. ಸಾಹೇಬ್ರ, ನಿಮ್ ಟೊಪಿಗೆ ಮೇಲೆ ಚೋಳ ಕೂತದ್ ನೋಡಿಲ್ರಿ ನಾನು, ನಿಮಗ ಹೊಡೆದ್ರೆ ಜೈಲಿಗೆ ಹೋಗ್ತೀನಿ ಅಂತ ಹೊಡೆದ. ಅಗ್ಗ ಮರ, ನಮಗ್ ಹೊಡೆದ್ರೆ ಯಾರು ಒಯ್ತಾರ? ಅವರೆಲ್ಲ ನಮ್ಮ ಪರವಾಗಿಲ್ಲ, ನಿಮ್ಮ ಪರವಾಗಿ ಅದಾರ, ಅವ್ರು ಗೊತ್ತಲ್ಲ ನಿಮಗೆ ಅಂದವ. ಮತ್ ಏನ್ ಮಾಡ್ಬೇಕ್ರಿ? ಯಾರ ಹೆಣ್ಮಕ್ಳನ್ನ ತೆಕ್ಕಿ ಬೀಳು, ಮಹಿಳಾ ಆಯೋಗದವ್ರು ಸ್ಟ್ರಾಂಗ್ ಅದಾರ ಅಂದವ. ಈಗನು ಅವರೇ ಸ್ಟ್ರಾಂಗ್ ಅದಾರ ನಮ್ಮ ರಾಜ್ಯದಾಗ. ಆಯ್ತಂತ ಜಯಶ್ರೀ ಟಾಕೀಸ್ಗೆ ಹೋದ. ಸಿನಿಮಾ ಬಿಡ್ತು, ಭಾಳ ಮಂದಿ ಬರ್ತಿದ್ರು. ಹೇಳಿ ಕೇಳಿ ರವಿವಾರ ಶಾಂತಿ ಬ್ಯಾರೆ, ಯಾರನ್ನ ತೆಕ್ಕಿ ಬೀಳ್ಬೇಕಂತ ನೋಡ್ದ. ಹರಿಯದವ್ರನ್ನ, ಸಣ್ಣ ಹುಡುಗರನ್ನ ತೆಕ್ಕಿ ಬಿದ್ರ ಮೆತ್ತ ಹೊಡಿತಾರ. 2-3 ದಿವಸ ಊಟ ಮಾಡಿಲ್ಲ. ಜರ ನನ್ನ ವಾರ್ಗ್ಯಾರ್ಗ ಯಾರಿಗಾರ ಬೀಳ್ಬೇಕಂದವ. ಒಂದು ಮುದುಕಿ ತೆಲ್ ತುಂಬ ಸೆರಗ್ ಹೊತ್ಕೊಂಡು ಬರ್ತಿತ್ತು. ಹೋಗಿ ತೆಕ್ಕಿ ಬಿದ್ದ. ಆಕಿ ಸೆರಗ್ ತೆಗೆದು ಮುಖ ನೋಡಿ ಬಕ್ಕಬಾರ್ಲು ಬಳ್ಳಿ, ಎಲ್ಲಿ ಹೋಗಿದ್ದೆ? 3 ದಿವಸ ಹುಡುಕಾಕತ್ತೀನಿ ಅಂದಳಕಿ. ಪಾಪಿ, ಸಮುದ್ರ ತನ ಹೋದ್ರು ಮೊಳಕಾಲ್ ಮಟ್ಟ ನೀರಂತ. ಅದಕ್ಕೆ ಹಿಂಗ ಕಾಯಕ ಮಾಡಿ ಬದುಕಬೇಕು. ಬಿಟ್ಟೆನೆಂದರೆ ಬಿಡದಿ ಮಾಯೆ. ನಾ ಎಲ್ಲರ ಸನ್ಯಾಸ ಹಾಕಿನಂದ್ರೆ ಆಗಾಗ ಆಗಿಲ್ಲ, ಈಗೇನಾಗೋದೈತಿ. ಹಿಂಗ್ ಭಾಳ ಜನ ಆಗ್ತಿರ್ತಾರ. ಇರ್ಲಿ.